ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರ ನಾರ್ಮಲ್ ಡೆಲಿವರಿಗಾಗಿ ನೂತನವಾಗಿ ಮಿಡ್ ವೈಫರಿ ಮಿಡ್ ಕೇರ್ ಯೂನಿಟ್ ವಾರ್ಡ್ ಅನ್ನು ಜಿಲ್ಲಾ ಸರ್ಜನ್ ನಾಗೇಂದ್ರಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಮಿಡ್ ವೈಫರಿ ಮಿಡ್ ಕೇರ್ ಯೂನಿಟ್ ವಾರ್ಡ್ನ ಪ್ರಮುಖ ಉದ್ದೇಶ ಜಿಲ್ಲಾಸ್ಪತ್ರೆಗೆ ಆಗಮಿಸುವ ಗರ್ಭಿಣಿ ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಸ್ವಾಭಾವಿಕ ಹೆರಿಗೆಗೆ ಉತ್ತೇಜನ ನೀಡುವುದು, ಅನಗತ್ಯ ಸಿಸೇರಿಯನ್ ಹೆರಿಗೆಗಳನ್ನು ತಪ್ಪಿಸಿ ತಾಯಿ ಮಗುವಿನ ಆರೋಗ್ಯ ಕಾಪಾಡುವತ್ತ ವಿಶೇಷ ಗಮನ ಹರಿಸಲಾಗುತ್ತದೆ ಎಂದರು. ಜೊತೆಗೆ ವಾರ್ಡ್ನಲ್ಲಿ ತರಬೇತಿ ಪಡೆದ ನರ್ಸ್ಗಳು, ಮಿಡ್ ವೈಫ್ಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು 24 ಗಂಟೆ ಕೆಲಸ ಮಾಡಲಿದ್ದು, ಹೆರಿಗೆ ಸಮಯದಲ್ಲಿ ಅಗತ್ಯ ವೈದ್ಯಕೀಯ ಉಪಕರಣಗಳು ಹಾಗೂ ತುರ್ತು ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದರೊಂದಿಗೆ ಗರ್ಭಿಣಿಯರಿಗೆ ಸಲಹೆ, ಮಾನಸಿಕ ಬೆಂಬಲ, ಹೆರಿಗೆ ಪೂರ್ವ ಮತ್ತು ನಂತರದ ಆರೈಕೆ ಸೇರಿದಂತೆ ಸಮಗ್ರ ಸೇವೆಗಳು ದೊರೆಯಲಿವೆ ಎಂದರು. ಶ್ರೀ ಗಣನಾಥನೇ ಮಂಗಳಕರ ಮಂದಹಾಸ ವದನನೇ. ಈ ದಿವಸ ನಮ್ಮ ಚಿಗಟೇರಿ ಜಿಲ್ಲಾಸ್ಪತ್ರೆಯ ತಾಯಿ ಮಕ್ಕಳ ವಿಭಾಗದಲ್ಲಿ NPM ಅಂತ ಏನು ಹೇಳ್ತೀವಿ ನಾವು, ನರ್ಸಸ್ ಪ್ರಾಕ್ಟೀಷನರ್ ಮಿಡ್ವೈಫರಿ ಅಂತ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು 5 ನಮ್ಮ ಸ್ಟಾಫ್ ನರ್ಸಸ್ಗೆ ಟ್ರೈನಿಂಗನ್ನು ಮಾಡಿ ಸಹಜವಾದ ಹೆರಿಗೆಯನ್ನು ನಾವು ಯಾವ ಥರ ನಿರ್ವಹಿಸಬೇಕು, ಅದನ್ನು ಯಾವ ಥರ ಸೇಫಾಗಿ ನಾವು ನಿರ್ವಹಣೆ ಮಾಡಬೇಕು, ಯಾವುದೇ ರೀತಿಯಾದಂಥ ಹೊಲಿಗೆ ಇಲ್ಲದೆ ಯಾವ ಥರ ಹೆರಿಗೆಯನ್ನು ನಾವು ಮಾಡಬೇಕಂತ ಹೇಳ್ಬಿಟ್ಟು ಅವರಿಗೆ 6 ತಿಂಗಳು ಟ್ರೈನಿಂಗ್ ಆಗಿದೆ. ಈ ನಿಟ್ಟಲ್ಲಿ ನಮ್ಮಲ್ಲಿ ಈಗಾಗಲೇ 6 ತಿಂಗಳ ಕೆಳಗೆ ಈ ಕಾರ್ಯಕ್ರಮ ಚಾಲೂ ಆಗಿದೆ. ಇವತ್ತು ಔಪಚಾರಿಕವಾಗಿ ನಾವು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ NPM ಟ್ರೈನ್ಡ್ ನರ್ಸಸ್ ಏನಿದ್ದಾರೆ 114 ಸಹಜವಾದಂಥ ಹೆರಿಗೆ, ಯಾವುದೇ ರೀತಿಯಾದಂಥ ಹೊಲಿಗೆ ಎಪಿಸಿಯಾಟಮಿ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಸುಮಾರು 400ಕ್ಕೂ ಹೆಚ್ಚು OPDಯನ್ನು ಮಾಡಿದ್ದಾರೆ. 300ಕ್ಕಿಂತ ಹೆಚ್ಚು ಜನಕ್ಕೆ ನಾವು ಇಂಟ್ರಾಪಾರ್ಟಮ್ ಅಂದರೆ ಹೆರಿಗೆ ಸಮಯದಲ್ಲಿ ಅವರಿಗೆ ಅಸಿಸ್ಟ್ ಮಾಡಿರ್ತಕ್ಕಂಥದ್ದು. ಇದೊಂದು ಯಶಸ್ವಿಯಾದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಇದರಿಂದ ನಾವು ಸಿಸೇರಿಯನ್ ರೇಟನ್ನು ನಾವು ತಡೆಗಟ್ಬೋದು, ಅದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನನ್ನು ತಡೆಗಟ್ಬೋದು. ಆಮೇಲೆ ತಾಯಿಗೆ ಸಹಜವಾದಂಥ ಹೆರಿಗೆಯ ಒಂದು ಏನಿದೆ ಆ ಫೀಲಿಂಗನ್ನು ಕೊಡ್ತಕ್ಕಂಥ ಉದ್ದೇಶ ಈ ಕಾರ್ಯಕ್ರಮಕ್ಕಿದೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಸುಮಾ ಅಂತ ಹೇಳ್ಬಿಟ್ಟು, ನರ್ಸಿಂಗ್ ಪ್ರಾಕ್ಟೀಷನರ್ ಮಿಡ್ವೈಫ್ಸ್ NPM. ನಾವು ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಿಂದ 5 ಜನ ಒಂದು ಸದಸ್ಯರ ತಂಡದಿಂದ ನಾವು ವಾಣಿವಿಲಾಸ್ ಹಾಸ್ಪಿಟಲ್ಗೆ ಈ NPM ಟ್ರೈನಿಂಗ್ ಅಂದರೆ ಮಿಡ್ವೈಫ್ರಿ ಲೆಡ್ ಕೇರ್ ಯೂನಿಟ್ ಓಪನ್ ಮಾಡಲಿಕ್ಕೆ ಅಂತಲೇ ನಮ್ಮನ್ನು ಇಲ್ಲಿಂದ 5 ಜನರನ್ನು ತರಬೇತಿಗೋಸ್ಕರ ವಾಣಿವಿಲಾಸ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಇದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಆಸ್ತ್ರಿಕಾ ಫೌಂಡೇಶನ್ ಸಹಯೋಗತ್ವದಿಂದ ನಡೀತಿರೋ ಇದು ಪ್ರೋಗ್ರಾಮು. ಇದರ ಮುಖ್ಯ ಉದ್ದೇಶ ಬಂದುಬಿಟ್ಟು ತಾಯಂದಿರ ಮತ್ತು ಶಿಶು ಮರಣವನ್ನು ತಡೆಗಟ್ಟಲಿಕ್ಕೋಸ್ಕರ ಮತ್ತು ಸಿಸೇರಿಯನ್ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಗ್ರಾಮೀಣ ಪ್ರದೇಶಗಳಲ್ಲಿರೋ ಎಲ್ಲ ಗರ್ಭಿಣಿಯರು ಇದರ ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಆಸ್ತ್ರಿಕಾ ಫೌಂಡೇಶನ್ನ ಸಹಯೋಗತ್ವದಲ್ಲಿ ಈ ಪ್ರೋಗ್ರಾಮ್ನ ತಂದಿದೆ. ಇದರ ಮುಖ್ಯ ಉದ್ದೇಶ ಬಂದು ಸಿಸೇರಿಯನ್ ಕಡಿಮೆ ಮಾಡೋದ್ರಿಂದ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ MLC ಅಂದರೆ ಮಿಡ್ವೈಫ್ರಿ ಲೆಡ್ ಕೇರ್ ಯೂನಿಟನ್ನು ಓಪನ್ ಇವತ್ತು ಇನಾಗ್ರೇಷನ್ ಉದ್ಘಾಟನೆ ಮಾಡಿದ್ದೀವಿ. ಅದನ್ನು ಉದ್ಘಾಟನೆ ಡಾಕ್ಟರ್ ನಾಗೇಂದ್ರಪ್ಪ ಸರ್, ಡಿಸ್ಟ್ರಿಕ್ಟ್ ಸರ್ಜನ್, ಇವರು ಈ ಉದ್ಘಾಟನೆಯನ್ನು ಮಾಡಿದರು.